ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ಕ್ಲಾಸು ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಸಿ ಇಬ್ಬರಿಗೂ ತುಂಬಾ ಇಂಪಾರ್ಟೆಂಟು. ನಿಮ್ಮ ಪೇರೆಂಟ್ಸ್ ಇದ್ದರೂ ಅವ್ರನ್ನೂ ಸಹ ನಿಮ್ಮ ಜೊತೆಯಲ್ಲಿ ಕೂರಿಸ್ಕೊಳ್ಳಿ. ಯಾಕಂತಂದರೆ ನಮ್ಮ ಮೈಂಡ್ ಸೆಟ್ ಇದೆ, ಏನು KCET ಅಂತಂದರೆ ಇಂಜಿನಿಯರಿಂಗ್ ಅಂತಂದರೆ KCET ಅಂತ ಹೇಳ್ಬಿಟ್ಟು. ಬಟ್ KCETಯಿಂದ ಬರೀ ಇಂಜಿನಿಯರಿಂಗ್ ಅಲ್ಲದೆ ಇನ್ನೂ ತುಂಬ ಇಂಪಾರ್ಟೆಂಟ್ ಆದಂತಹ ಕೋರ್ಸ್ಗಳು ಲೈಕ್ ಹಿಡನ್ ಜೆಮ್ ಅಂತಲೇ ಹೇಳಬಹುದು. ಅಂತಹ ಕೋರ್ಸ್ಗಳನ್ನು ನಾವು KCETಯಿಂದ ಮಾಡಬಹುದು ಅಂತ ಹೇಳ್ಕೊಡೋಕ್ಕೆ ಇವತ್ತಿನ ಕ್ಲಾಸನ್ನು ನಾನು ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಶ್ವೇತಾ ಮೇಡಮ್. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಎಲ್ಲದನ್ನು ಇದರಲ್ಲಿ ಕ್ಲಾರಿಫೈ ಮಾಡ್ಕೊಳ್ಳಿ. ಟಿಲ್ ದ ಎಂಡ್ ತನಕ ನಮ್ಮ ಕ್ಲಾಸನ್ನು ನೋಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಇಂತಹದ್ದೇ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ತುಂಬ ಮಾಡ್ತೀವಿ. ಅದರ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಸೊ ಎಷ್ಟೋ ಜನ ಗೊತ್ತಿದೆ, ಏನು ಹೇಳ್ತಾರೆ, ನನ್ನ ಮಗ ಡಾಕ್ಟರ್ ಆಗ್ತಾನೆ ಅಂತಲೇ ನೀಟು, ಇಂಜಿನಿಯರ್ ಮಾಡ್ತಾನೆ ಅಂತಲೇ KCET ಬರೀತಿದ್ದಾನೆ ಇಂಜಿನಿಯರ್ ಆಗೋಕ್ಕೆ ಅಂತ ಹೇಳ್ತಿರ್ತಾರೆ. ಆದರೆ ಈ KCETಯಿಂದ ಬರೀ ಇಂಜಿನಿಯರಿಂಗ್ ಅಲ್ಲ, ತುಂಬ ತುಂಬ ಅಂತಂದರೆ ತುಂಬ ದೊಡ್ಡ ಅಪಾರ್ಚುನಿಟಿಗಳು ಬೇರೆ ಬೇರೆ ಕೋರ್ಸ್ಗಳಲ್ಲಿ ಇದೆ. ಅದು ಯಾವುದು ಏನು ಎತ್ತ ಅನ್ನೋದನ್ನು ಇವತ್ತಿನ ಈ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳುವ. ಆದರೆ ಇದಕ್ಕಿಂತ ಮೊದಲು ಜಾಯಿನ್ ಆಗೋಕ್ಕಿಂತ ಮೊದಲು ಏನು ಮಾಡಬೇಕು ಅಂತಂದರೆ, KCET ಅಪ್ಲಿಕೇಶನ್ ಹಾಕ್ತಿರಲ್ಲ, ಅಲ್ಲಿ ನೀವು ಈ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಬೇಕು. ನಾನಿವಾಗ ಇನ್ಫಾರ್ಮೇಷನ್ ಕೊಡ್ತಿದ್ದೀನಲ್ಲ, ಆ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಿಮ್ಗೇನು ಮಾಡೋಕ್ಕಾಗತ್ತೆ, ಅಂತಹ ಕೋರ್ಸ್ಗಳಿಗೆ ಜಾಯಿನ್ ಆಗೋಕ್ಕಾಗತ್ತೆ. ನೀವು KCET ಎಕ್ಸಾಮ್ ಬರೀತೀರ, ಆದಮೇಲೆ ಈ ಆಪ್ಷನ್ ಜಾಯಿನ್ ಆಗ್ತೀನಿ ಅಂತಂದರೆ ಆಗೋದಿಲ್ಲ. ನೀವು ಅಪ್ಲೈ ಮಾಡೋವಾಗಲೇ ನೀವೇನು ಮಾಡಬೇಕು, ಇಂತಹ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಮೇಡಮ್ ಇವಾಗ ಕಾಲೇಜ್ ಸ್ಟಾರ್ಟ್ ಆಗಿರೋದಷ್ಟೇ, ಇವಾಗ ಯಾಕೆ ಹೇಳ್ತಿದ್ದೀರಾ ಅಂತ ಕೇಳಿದರೆ, ನಿಮ್ಮ ಮೈಂಡಲ್ಲಿ ನೀವೇ ಫಿಕ್ಸ್ ಆಗಿ ಯಾವ ಕೋರ್ಸಿಗೆ ಜಾಯಿನ್ ಆಗಬೇಕು ಅನ್ನೋದನ್ನು ಇವಾಗಲೇ ಫಿಕ್ಸ್ ಆಗಿ, ಆವಾಗೇನಾಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನನ್ನ ಟಾರ್ಗೆಟ್ ಇದು, ನನ್ನ ಡ್ರೀಮ್ ಇದು ಅಂತ ಹೇಳ್ಬಿಟ್ಟು ಡ್ರೀಮನ್ನು ಟಾರ್ಗೆಟನ್ನು ಸೆಟ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಂದರೆ ಇವಾಗ ಏನು ಹೇಳಬೇಕು, ನಿಮ್ಮ ಡ್ರೀಮ್ ಯಾವುದು? ಮೇಡಮ್ ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ಆಮೇಲೇನು ತುಂಬ ಅಗ್ರಿಕಲ್ಚರ್ ಆಫೀಸರ್ ಆಗ್ತೀನಿ, ಅಥವಾ BSc ಫಾರೆಸ್ಟ್ರಿ ಮಾಡ್ತೀನಿ, ಅಗ್ರಿ ಮಾಡ್ತೀನಿ, ಇಂಥದ್ದು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡಿಗ್ರಿ ಮಾಡ್ತೀನಿ, ಲೆಕ್ಚರ್ ಆಗ್ತೀನಿ ಅಂತ ಇದ್ದರೂ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೊಂದು ಸ್ವಲ್ಪ ಕೇಳೋಕ್ಕೆ ಖುಷಿ ಆಗುತ್ತೆ. ಓಕೆ, ನಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋದಕ್ಕೆ ಮರೀದೆ ಎಲ್ಲರೂ ಕಮೆಂಟ್ ಮಾಡಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ನಾನು ಇವಾಗ ಒಂದು ವಿಷಯನ ಹೇಳಬೇಕು. ಏನಂತಂದರೆ, ಕೆಲವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಮೇಡಮ್ ನಾನು PCMB ತೊಗೊಳ್ಳ, PCMCS ತೊಗೊಳ್ಳ ಅಂತ ಹೇಳ್ಬಿಟ್ಟು. ಇಂಜಿನಿಯರಿಂಗ್ ಅಂತಲೇ ಫಿಕ್ಸ್ ಆದವರು ಏನು ಮಾಡಿ ಗೊತ್ತಾ, ಯಾವಾಗಲೂ ನಾನು ಇಂಜಿನಿಯರಿಂಗೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಆದವರು PCMCS ತೊಗೊಳ್ಳಿ, ಅಥವಾ ಸ್ಟ್ಯಾಟಿಸ್ಟಿಕ್ಸು. ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಫಿಕ್ಸ್ ಆದವರು, ಮೇಡಮ್ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ, ನನ್ನ ಫ್ಯೂಚರಲ್ಲಿ ಓಕೆ ನಾನು PUC ಮುಗ್ದಾದಮೇಲೆ ಇವಾಗ ಫಸ್ಟ್ ಇಯರಲ್ಲಿದ್ದರೆ PUC ಮುಗ್ದಾದಮೇಲೆ ಯಾವುದು ಹೈಯೆಸ್ಟ್ ಟ್ರೆಂಡ್ ಇದೆ ಅದಕ್ಕೆ ಜಾಯಿನ್ ಆಗ್ತೀನಿ ಅಂತ ಬೇರೆ ಬೇರೆ ಆಲೋಚನೆಗಳಿರುವಂಥವ್ರು, ಅಂತಂದರೆ ಯಾವುದಂತ ಹೇಳ್ಬಿಟ್ಟು ಇನ್ನೂ ಫಿಕ್ಸ್ ಆಗಿಲ್ಲ. ಆ ರೀತಿಯ ಇದ್ದವರು ಏನು ಮಾಡಬೇಕು ಅಂತಂದರೆ PCMBನೇ ತೊಗೋಬೇಕು. ದಿಸ್ ಇಸ್ ಮೈ ಸಜೆಷನ್. ಯಾಕಂತಂದರೆ PCMBನ ತೊಗೊಂಡಾಗ ಏನಾಗತ್ತಂತಂದರೆ, ನೀವು ಇಂಜಿನಿಯರಿಂಗು ಮಾಡಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ಕೋರ್ಸ್ಗಳಿದೆ, ಮೆಡಿಕಲ್ ಕೋರ್ಸಸ್ಸು ಅದು ಇದು ಅಂತ ತುಂಬ ಕೋರ್ಸಸ್ಗಳಿದೆ, ಅವುಗಳನ್ನು ಮಾಡಬಹುದು. ಓಕೆನಾ? ಸೊ ನೀವಿನ್ನೂ ಫ್ಯೂಚರ್ ಏನು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡದೇ ಇದ್ದವರು PCMBನ ತೊಗೊಳ್ಳಿ. ಓಕೆ, ಇಂಜಿನಿಯರೇ ಆಗ್ತೀನಿ ಅಂತ ಇದ್ದವರು PCMBನೂ ತೊಗೊಳ್ಳಿ, ಆರ್ ಎಲ್ಸ್ PCMCS ತೊಗೊಳ್ಳಿ. ಕೆಲವ್ರ ಮೈಂಡಲ್ಲಿರುತ್ತೆ, ನನಗೆ ಮುಂದೆ ಹೋದ್ಮೇಲೆ ಕಂಪ್ಯೂಟರ್ ನಾಲೆಜ್ ಬರುತ್ತಾ ಇಲ್ವಾ ಅಂತ. ಆ ಥರದ್ದೆಲ್ಲ ಏನಿಲ್ಲ. ನೀವಿನ್ನೂ ಚಿಕ್ಕವರು, ಚೆನ್ನಾಗಿ ಕಲಿತಿರ್ತೀರ. ಸೊ ಎಲ್ಲದನ್ನೂ ಬೇಗ ತಿಳ್ಕೊಳ್ಳುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇರುತ್ತೆ. ನೋ ನೀಡ್ ಟು ವರಿ. ತೊಗೊಂಡಾಗಿದೆ ಮೇಡಮ್ ಅಂತಂದರೆ ನೋ ನೀಡ್ ಟು ವರಿ. ಸೆಟ್ ಯುವರ್ ಗೋಲ್, ದಟ್ಸ್ ಇಟ್. ಇವಾಗ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, KCETಯಿಂದ ಇಂಜಿನಿಯರಿಂಗಲ್ಲಿ ತುಂಬ ಕೋರ್ಸಸ್ಗಳಿದೆ, ತುಂಬ ಬ್ರಾಂಚಸ್ಗಳಿದೆ, ಅದೆಲ್ಲದು ನಿಮಗೆ ಗೊತ್ತು. ಮೋರ್ ದೆನ್ 70 to 80 ಬ್ರಾಂಚಸ್ಗಳಿದೆ. ಅದೇನು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಅದರ್ವೈಸ್ ನಿಮಗೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಒಂದು ಬ್ರೋಷರ್ ಕೊಡ್ತಾರೆ KCET ಮಾಡೋವಾಗ, KCETಗೆ ಅಪ್ಲೈ ಮಾಡಿದಾಗ. ಅದರಲ್ಲಿ ಸಹ ಇಂಜಿನಿಯರಿಂಗ್ ಬ್ರಾಂಚ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನಲ್ಲಿ ಕ್ಲಿಕ್ ಮಾಡಬೇಕಂತ ಇಲ್ಲ. KCET ಅಪ್ಲಿಕೇಶನ್ ಹಾಕೋವಾಗ
ಯಾವ ಬ್ರಾಂಚನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಪ್ಷನ್ನ ಸೆಲೆಕ್ಟ್ ಮಾಡೋಕ್ಕಿರೋದಿಲ್ಲ. ಆದರೆ ಬೇರೆ ಬೇರೆ ಕೋರ್ಸ್ಗಳು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಮಕ್ಕಳೇ, BSc ನರ್ಸಿಂಗ್, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು, ಇವುಗಳು ಸಹ ನಿಮ್ಮ KCET ಅಂಡರಲ್ಲಿ ಬರುವಂಥದ್ದು. ಸೊ ಇದಕ್ಕೆ ನಿಮ್ಮ PCB ಮಾರ್ಕ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಿಮಗೆ ರ್ಯಾಂಕನ್ನು ಅಲಾಟ್ ಮಾಡ್ತಾರೆ. ಯಾವುದೆಲ್ಲ ಬರುತ್ತೆ ಅಂತ ನೋಡೋದಾದರೆ BSc ನರ್ಸಿಂಗ್, ಫಿಸಿಯೋಥೆರಪಿ ಗೊತ್ತಿದೆಯಲ್ಲ. ಸೊ ದೆನ್ ಪ್ರಾಸ್ಥೆಟಿಕ್ ಆ್ಯಂಡ್ ಆರ್ಥೋಟಿಕ್ಸ್ ಅಂತಂದರೆ ನಿಮಗೆ ಯಾವುದು ಅಂತಂದರೆ ಲಿಂಬ್ ಟ್ರಾನ್ಸ್ಫಾರ್ಮೇಷನ್, ಅದರಲ್ಲೆಲ್ಲ ಬರುವಂಥದ್ದು ಈ ಕೋರ್ಸ್ಗಳು. ದೆನ್ ರೀನಲ್ ಡಯಾಲಿಸಿಸ್ ಅಂತಂದರೆ ನಿಮ್ಮ ಡಯಾಲಿಸಿಸ್, ಕಿಡ್ನಿ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಕೋರ್ಸ್ಗಳು ಬರುತ್ತಲ್ಲ, ಅದೆಲ್ಲದು ಇದರ ಅಂಡರಲ್ಲಿ ಬರುವಂಥದ್ದು. ಆ್ಯಂಡ್ ಅನಸ್ಥಿಯೇಷಿಯಾ ಆ್ಯಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತಂದರೆ ಆಪರೇಷನ್ ಥಿಯೇಟರ್ಲಿ ಅನಸ್ಥಿಯೇಷಿಯಾ ಕೊಡೋಕ್ಕಂತಲೇ ಒಬ್ಬರು ಡಾಕ್ಟ್ರ್ ಇರ್ತಾರೆ, ಅವುಗಳು ಅದರದ್ದು ಅಂಡರಲ್ಲಿ ಬರುವಂತಹ ಎಲ್ಲ ಎಕ್ವಿಪ್ಮೆಂಟ್ಗಳು ಅವುಗಳೆಲ್ಲದು ಇಲ್ಲಿ ಬರುವಂಥದ್ದು. ದೆನ್ BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಕಾರ್ಡಿಯಾಲಜಿಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಇವುಗಳೆಲ್ಲ ಇಮ್ಯಾಜಿನರಿ ಟೆಕ್ನಾಲಜಿ ಅಂತಲೇ ಸ್ಕ್ಯಾನಿಂಗ್ಗಳು, MRI ಸ್ಕ್ಯಾನಿಂಗ್, ದೆನ್ ಮೆಡಿಕಲ್ ಲ್ಯಾಬೊರೇಟ್ರಿ ಅಂದರೆ ಬ್ಲಡ್ ಟೆಸ್ಟು, ಅದರಲ್ಲೆಲ್ಲ ಕೋರ್ಸ್ಗಳಿರುತ್ತೆ. ನೀವು ಇದರಲ್ಲೆಲ್ಲ ಜಾಯ್ನ್ ಆದರೆ ಲ್ಯಾಬಲ್ಲಿ ವರ್ಕ್ ಮಾಡಬಹುದು, ಹಾಸ್ಪಿಟ್ಲ್ಗಳಲ್ಲೇ ವರ್ಕ್ ಮಾಡಬಹುದು, ತುಂಬ ಚೆನ್ನಾಗಿರುವಂಥ ಅಪಾರ್ಚುನಿಟೀಸ್ ಇದೆ. ಅದೇ ರೀತಿಯಾಗಿ ನ್ಯೂರೋಸೈನ್ಸ್ ಅಂತಂದರೆ ಬ್ರೈನಿಗೆ ರಿಲೇಟೆಡ್ ಆಗಿರುವಂತಹ, ನರ್ವಿಗೆ ರಿಲೇಟೆಡ್ ಆಗಿರುವಂಥದ್ದು. ಆಪ್ಟೋಮೆಟ್ರಿ ಅಂತಂದರೆ ಕಣ್ಣಿಗೆ ರಿಲೇಟೆಡ್ ಆಗಿರುವಂಥದ್ದು. ಪರ್ಫ್ಯೂಷನ್ ಟೆಕ್ನಾಲಜಿ ಅಂತಂದರೆ ಹಾರ್ಟ್ ಲಂಗ್ ಮೆಷಿನ್ಗಳಿರುತ್ತಲ್ಲ, ಇವಾಗ ಆಪ್ರೇಷನ್ ಆಗುವಾಗ ಅದನ್ನು ಆಪರೇಟ್ ಮಾಡೋಕ್ಕೆ ಜನ ಬೇಕಲ್ವ, ಅದನ್ನು ಮಾಡುವಂಥದ್ದು, ಅವೆಲ್ಲದು ಇದರಲ್ಲಿ ಬರುವಂಥದ್ದು. ನೋಡಿ ರೇಡಿಯೋಥೆರಪಿಯಲ್ಲಿ ಬರುತ್ತೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳಲ್ಲಿ ಅವೆಲ್ಲದನ್ನು ಆಪರೇಟ್ ಮಾಡೋಕ್ಕೆ, ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಡಾಕ್ಟ್ರಿಗೆ ಅಸಿಸ್ಟೆಂಟ್ ಆಗೆಲ್ಲ ಬರ್ತಾರಲ್ಲ, ಅವರೆಲ್ಲ ಇದನ್ನೇ ಮಾಡುವಂಥದ್ದು. ಆ್ಯಂಡ್ ದೆನ್ ರೆಸ್ಪಿರೇಟರಿ ಕೇರ್, ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ. BSc ಇನ್ ಎಮರ್ಜೆನ್ಸಿ ಅಂತಂದರೆ ಎಮರ್ಜೆನ್ಸಿ ವಾರ್ಡ್ಗಳಿರುತ್ತೆ, ಅಲ್ಲೇನಾಗುತ್ತೆ ಇವಾಗ ಆಕ್ಸಿಡೆಂಟ್ ಆದವರು ಅಂಥವ್ರನ್ನೆಲ್ಲ ಕ್ರಿಟಿಕಲ್ ಕಂಡೀಷನಲ್ಲಿ ಎಮರ್ಜೆನ್ಸಿಯಲ್ಲಿ ಟ್ರೀಟ್ ಮಾಡ್ತಾರಲ್ಲ, ಅದಕ್ಕಂತಲೇ ಕೋರ್ಸ್ಗಳಿದೆ ನೋಡಿ. ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತಂದರೆ ಆಪರೇಷನ್ ಥಿಯೇಟರಲ್ಲಿರುವಂತಹ ಆ ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ಹ್ಯಾಂಡಲ್ ಮಾಡುವಂಥದ್ದು. ಈ ರೀತಿಯಾಗಿ ರೇಡಿಯೋಲಜಿ ಬಗ್ಗೆ ಸ್ಟಡಿ ಮಾಡುವಂಥದ್ದು, ಇದೆಲ್ಲದು ಎಲ್ಲಿ ಬರುವಂಥದ್ದು? ಹಾಸ್ಪಿಟ್ಲ್ಗಳಲ್ಲೇ ನೀವು ವರ್ಕ್ ಮಾಡೋಕ್ಕೆ ಆಗುವಂಥದ್ದು. MBBS ಕನಸನ್ನು ಹೊತ್ತಿರ್ತಾರೆ, ಆಗಿರೋದಿಲ್ಲ ಅಂಥವರೆಲ್ಲ ಇದಕ್ಕೆ ಬರ್ತಾರೆ. ಅಥವಾ ಇವುಗಳಲ್ಲಿ ತುಂಬ ಚೆನ್ನಾಗಿ ಈ ಪರ್ಫ್ಯೂಷನ್ ಟೆಕ್ನಾಲಜಿ ಇದೆಯಲ್ಲ, ಇದಿವಾಗ ಟಾಪ್ ಮೋಸ್ಟ್ ಆಗಿರುವಂತಹ ಒಂದು ಕೋರ್ಸು ಈ ವರ್ಷದಲ್ಲಿ. ಆ್ಯಂಡ್ ಅದರ್ ದನ್ ದಟ್ ಬ್ಯಾಚುಲರ್ ಆಫ್ ಆಡಿಯೋಲಜಿ ಅಂತಂದರೆ ಕಿವಿಗೆ ಸಂಬಂಧಿಸಿರುವಂಥದ್ದು. ಆಕ್ಯುಪೇಷನ್ ಥೆರಪಿ ಅಂತಂದರೆ ರಿಹ್ಯಾಬ್ ಸೆಂಟರ್ಗಳಿರುತ್ತೆ, ಡೈಲಿ ಲೈಫಿಗೆ ರಿಲೇಟೆಡ್ ಆಗಿರುವಂಥ ಎಕ್ಸಸೈಸು ಅಥವಾ ಅವ್ರದ್ದು ಡೈಲಿ ರುಟೀನ್ ಬಗ್ಗೆ ಒಂದು ಥೆರಪಿನ ಕೊಡ್ತಾರೆ. ಸೊ ಅವುಗಳೆಲ್ಲ ಇದರಲ್ಲಿ ಬರುವಂಥದ್ದು. ದೆನ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ, ಹಾಸ್ಪಿಟಲ್ ಇರುವಂತಹ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡುವಂಥದ್ದು, ಅದೆಲ್ಲದು ಇದರಲ್ಲಿ ಬರುತ್ತೆ. ಪಬ್ಲಿಕ್ ಹೆಲ್ತ್, ನಾವು ಇಟ್ ಈಸ್ ಗೋಯಿಂಗ್ ಲೈಕ್ ಎನಿಥಿಂಗ್. ಯಾಕಂತಂದರೆ ಕೊರೋನಾ ಆದಮೇಲೆ ಪಬ್ಲಿಕ್ ಹೆಲ್ತ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಡಿಸೀಸ್ಗಳು ತುಂಬ ಸ್ಪೀಡಾಗಿ ಸ್ಪ್ರೆಡ್ ಆಗಿ ಬರುತ್ತೆ, ಅವುಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು ಎಲ್ಲದು ಇದರಲ್ಲೇ ಬರುವಂಥದ್ದು. ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಹಾಸ್ಪಿಟಲ್ದು ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು, ಅದೆಲ್ಲದು ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೇ. ಮತ್ತು ಬಿ ಫಾರ್ಮಾ ಗೊತ್ತೇ ಇದೆ, ಮೆಡಿಸಿನ್ನ ಬಗ್ಗೆ ಇಲ್ಲಿ ಬರುವಂಥದ್ದು. ಇದು B.Pharma ಮಾಡಿದರೆ ನೀವು ಫಾರ್ಮಾಸ್ಯೂಟಿಕಲ್ ಕಂಪನಿಗಳಲ್ಲಿ ಮತ್ತು ಇದರಲ್ಲೆಲ್ಲ ವರ್ಕ್ ಮಾಡ್ಬೋದು. ಫಾರ್ಮಾ ಡಿ ಈಸ್ 6 years ಕೋರ್ಸ್. B.Pharmaಕ್ಕೂ ಫಾರ್ಮಾ ಡಿಗೂ ತುಂಬ ಡಿಫ್ರೆನ್ಸ್ ಇದೆ. ಈ B.Pharmaದಲ್ಲಿ ಮಾಡಿದರೆ ನೀವು ಡ್ರಗ್ ಹೌಸ್ಗಳಲ್ಲಿ ಅಥವಾ ನಿಮ್ಮದೇ ಆದಂತಹ ಓನ್ ಡ್ರಗ್ ಹೌಸ್ಗಳನ್ನು ಇಟ್ಕೋಬಹುದು. ಅದರ್ವೈಸ್ ನೀವು ಆ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಸೆಂಟರ್ಗಳಲ್ಲಿ ವರ್ಕ್ ಮಾಡಬಹುದು. ಬಟ್ ಫಾರ್ಮಾ ಡಿ ಈಸ್ ಸಿಮಿಲರ್ ಟು ದ ಮೆಡಿಸಿನ್, ಡಾಕ್ಟರ್ಗಳ ಇದು ಏನಾಗುತ್ತೆ ಅಂದರೆ 6 years ಕೋರ್ಸು. ಇಲ್ಲಿ ನೀವು ಮೆಡಿಸನ್ನ ಕೊಡೋಕ್ಕಂತಲೇ ಸ್ಟಡಿ ಮಾಡ್ತೀರಾ. ಇಟ್ ಈಸ್ ಸಿಮಿಲರ್ ಟು ದ ಡಾಕ್ಟರ್ ಓನ್ಲಿ. ಇಲ್ಲಿ ನೀವು ಡೈರೆಕ್ಟಾಗಿ ಪೇಷಂಟ್ಗಳ ಜೊತೆಗೆ ಡೀಲ್ ಮಾಡ್ತೀರಾ ಫಾರ್ಮಾ ಡಿಯಲ್ಲಿ. ಇದು ಅಲ್ಲದೆ ಯಾವುದಿದೆ ಅಂತಂದರೆ ಫಾರ್ಮಾ ಸೈನ್ಸ್ ಕೋರ್ಸ್ಗಳು. ಇದರಲ್ಲಿ ನಿಮಗೆ ಏನು ಬರುತ್ತೆ ಅಂತಂದರೆ BSc ಫಿಶರೀಸ್ ಅಂತಂದರೆ ಫಿಶನ್ನು ಗ್ರೋತ್ ಮಾಡುವಂಥದ್ದು. ನಿಮಗೆ ಎಲ್ಲ ಗೊತ್ತು, ಮನೇಲೆಲ್ಲ ಪಾಟ್ ಇಟ್ಕೊಂಡಿದ್ರೆ ಎಷ್ಟು ಡಿಫ್ರೆಂಟಾಗಿ ಫಿಶಸ್ ಇರುತ್ತೆ. ಅದರ್ವೈಸ್ ಇವಾಗ ಬೇರೆ ಬೇರೆ ಫಿಶಸ್ಗಳನ್ನು ಗ್ರೋ ಮಾಡುವಂಥದ್ದು, ಇದ್ರ ಬಗ್ಗೆ ಅವುಗಳ ಬಗ್ಗೆ ಫುಲ್ ಸ್ಟಡಿ ಮಾಡುವಂಥದ್ದು. ಮಂಗಳೂರಲ್ಲೊಂದು ಕಾಲೇಜ್ ಇದೆ BSc ಫಿಶರೀಸ್ ಬಗ್ಗೆ.
ಸೊ ಚೆನ್ನಾಗಿದೆ ಕೋರ್ಸ್ಗಳು. ಅದನ್ನು ಬಿಟ್ಟರೆ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತಂದರೆ ಅಗ್ರಿಕಲ್ಚರ್ನ ಹೇಗೆ ಡೆವಲಪ್ ಮಾಡುವಂಥದ್ದು ಇವುಗಳೆಲ್ಲ ಬರುತ್ತೆ. BSc ಅಗ್ರಿಕಲ್ಚರ್ ಅಂತಂದರೆ ಫೀಲ್ಡಲ್ಲಿ ನೀವು ಯಾವ ಥರ ಸೀಡಿಂಗ್ ಮಾಡಬಹುದು, ಅವುಗಳನ್ನು ಹೇಗೆ ಗ್ರೋ ಮಾಡಬಹುದು, ಏನನ್ನ ಕೊಡಬೇಕು ಗಿಡಗಳಿಗೆ, ಇಂಥದ್ದನ್ನೆಲ್ಲ ಕಲಿತೀರಾ. ಓಕೆನಾ. ಕಮ್ಯುನಿಟಿ ಸೈನ್ಸ್, ಕಮ್ಯುನಿಟಿ ಅಂತಂದರೆ ಇಲ್ಲಿವಾಗ ನಿಮಗೆ ಒಂದು ಬೆಳೆದಿರೋದನ್ನು ಹೇಗೆ ಬೇರೆ ಕಡೆ ಹೋಗಿ ಸೇಲ್ ಮಾಡುವಂಥದ್ದು, ನಿಮ್ಗೆ ಅವಾಗ ಏನು ಬರುತ್ತೆ, APMC ಮಾರ್ಕೆಟ್ಗಳೆಲ್ಲ ಇರುತ್ತೆ, ಅದ್ರ ಬಗ್ಗೆ ಸ್ಟಡೀಸ್ ಮಾಡುವಂಥದ್ದು. ಫಾರೆಸ್ಟ್ರಿ ಅಂತೂ ಗೊತ್ತೇ ಇದೆ, BSc ಫಾರೆಸ್ಟ್ರಿ. ಗೌರ್ಮೆಂಟ್ ಜಾಬ್ಗಳಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕರೆದ್ರೆ 100 ಸೀಟಲ್ಲಿ 90 ಸೀಟ್ BSc ಫಾರೆಸ್ಟ್ರಿ ಮಾಡಿದವ್ರಿಗೆ ಇರುತ್ತೆ. ಅದಲ್ಲದೆ ಹಾರ್ಟಿಕಲ್ಚರ್ ಅಂತಂದರೆ ಫ್ರೂಟು ಆ್ಯಂಡ್ ದೆನ್ ಹೂಗಳ ಬಗ್ಗೆ ಎಲ್ಲ ಸ್ಟಡಿ ಮಾಡುವಂಥದ್ದು ಇದರಲ್ಲಿ ಬರುತ್ತೆ. ಸೆರಿಕಲ್ಚರ್ ಅಂದರೆ ಸಿಲ್ಕ್ ಫಾರ್ಮಿಂಗಲ್ಲಿ BSc ಸೆರಿಕಲ್ಚರ್ ಅಂತಂದರೆ ಸಿಲ್ಕ್ ವರ್ಮ್ಗಳ ಬಗ್ಗೆ, ಅವುಗಳ ಬೆಳವಣಿಗೆ ಬಗ್ಗೆ, ಅವುಗಳ ಸ್ಥಿತಿಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಬಯೋಕೆಮಿಸ್ಟ್ರಿ ಅಂತಂದರೆ ಇಟ್ ಈಸ್ ಲೈಕ್ ಸಿಮಿಲರ್ ಟು ದ ಬಯಾಲಜಿ ಆ್ಯಂಡ್ ದ ಕೆಮಿಸ್ಟ್ರಿ. ಇವುಗಳನ್ನು ನೀವು ಎಲ್ಲಿ ಅಂತ ಅಂದರೆ B.Pharmaದಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಕಂಪನೀಸ್ಗಳಲ್ಲೂ ಸಹ ಕೆಲವೊಂದು ಏನು ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರಲ್ಲ ಅದರಲ್ಲಿ ನಿಮಗೆ ಯೂಸ್ ಆಗುತ್ತೆ. ಬಿ.ಟೆಕ್ ಇನ್ ಡಿ.ಟೆಕ್ ಅಂತ ಕರಿತೀವಿ. ಸೇಮ್ ಇವುಗಳು ಮೆಷಿನರಿ ವರ್ಕ್ಗಳಲ್ಲಿ ಬರುತ್ತೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತಲೇ ನಿಮ್ಮ ಅಗ್ರಿಕಲ್ಚರ್ಗೆ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡೋದು, ಅದೆಲ್ಲ ಇದರಲ್ಲಿ ಬರುತ್ತೆ. ಫುಡ್ ಟೆಕ್ನಾಲಜಿ ಅಂತಲೇ ಗೊತ್ತೇ ಇದೆ, ಇವಾಗ ಎಷ್ಟು ಫುಡ್ಗಳು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ಅವುಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಇದರಲ್ಲಿ 2 ರೀತಿ ಇದೆ ನೋಡಿ, FS ಆ್ಯಂಡ್ FT ಅಂತ ಹೇಳಿಬಿಟ್ಟು. ದೆನ್ ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್, ಅದೇ ಇವಾಗ ನಾವು ಫ್ರೂಟನ್ನು ಗ್ರೋತ್ ಮಾಡ್ತಿದ್ರೆ ಅವುಗಳಿಗೆ ಬೇಕಾಗಿರುವಂಥ ಮಿಷಿನ್ಗಳ ಬಗ್ಗೆ ಸ್ಟಡಿ ಮಾಡುವಂಥದ್ದು, ಅದೆಲ್ಲದೂ ಬರುತ್ತೆ. ಆ್ಯಂಡ್ ದೆನ್ ದಿಸ್ ಇಸ್ ನಥಿಂಗ್ ಬಟ್ ದ ವೆಟರ್ನರಿ ಸೈನ್ಸ್. ಗೊತ್ತೇ ಇದೆ ವೆಟರ್ನರಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು. ಸೊ ದಿಸ್ ಇಸ್ ನಥಿಂಗ್ ಬಟ್ ದ VS ಅಂತಲೇ ವೆಟರ್ನರಿ ಸೈನ್ಸ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದೆಲ್ಲದೂ ಬರುವಂಥದ್ದು ನಿಮ್ಮ KCETಯಲ್ಲಿ. ಅದೇ ರೀತಿಯಾಗಿ ಎಲಿಜಿಬಿಲಿಟಿ, ದಿಸ್ ಇಸ್ ನಥಿಂಗ್ ಬಟ್ ಇಲ್ಲೊಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ಮೆಡಿಕಲ್ಲು, ಡೆಂಟಲ್ಲು, ಆಯುರ್ವೇದಿಕ್ ಆ್ಯಂಡ್ ಯುನಾನಿ ಹೋಮಿಯೋಪತಿ ಕೋರ್ಸ್ಗಳಿಗೆ ಜಾಯ್ನ್ ಆಗೋರು ಏನು ಮಾಡಬೇಕು ಅಂತಂದರೆ, ನೀವು KCET ಬರೀತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ KCETಗೆ ಅಪ್ಲಿಕೇಶನ್ನ ಹಾಕಬೇಕು. ಯಾಕಂತಂದರೆ ನಿಮಗೆ ಕರ್ನಾಟಕದಲ್ಲಿರುವಂತಹ ಕಾಲೇಜ್ಗಳಿಗೆ ಸೀಟ್ ಬೇಕು ಅಂತ ಇದ್ದರೆ ನೀವೇನು ಮಾಡಬೇಕಾಗತ್ತೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಸೆಕೆಂಡ್ PUC ಆದಮೇಲೆ ನೀವು KCETಗೆ ಅಪ್ಲಿಕೇಶನ್ ಹಾಕ್ತಿರಲ್ಲ, ಸೊ ಆವಾಗ ನೀವು MBBS ಮಾಡ್ತಿದ್ರು ಸಹ ಅಪ್ಲಿಕೇಶನ್ನ ಹಾಕಬೇಕು. ಯಾಕಂತಂದರೆ ಈ ಕರ್ನಾಟಕದಲ್ಲಿರುವಂತಹ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಬೇಕು ಅಂತಂದರೆ ನೀವು KCET ಕೌನ್ಸಿಲಿಂಗನ್ನು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಅದ್ರ ಮೂಲಕ ನಿಮಗೆ MBBS ಕರ್ನಾಟಕದಲ್ಲಿರುವಂತಹ ಮೆಡಿಕಲ್ ಕಾಲೇಜ್ಗಳಲ್ಲಿ, ಡೆಂಟಲ್ ಕಾಲೇಜ್ಗಳಲ್ಲಿ ಸೀಟ್ಗಳು ಸಿಗುವಂಥದ್ದು. ಸೊ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಲಿಲ್ಲ ಅಂತ ಅಂದರೆ, KCETಗೆ ಅಪ್ಲಿಕೇಶನ್ ಹಾಕಲಿಲ್ಲ ಅಂತಂದರೆ ನಿಮಗೆ ಕರ್ನಾಟಕದಲ್ಲಿರುವಂಥ ಕಾಲೇಜ್ಗಳಲ್ಲಿ ಸೀಟ್ಗಳು ಸಿಗೋದಿಲ್ಲ. ನೀವು ಅವಾಗ ಆಲ್ ಇಂಡಿಯಾ ಲೆವೆಲಲ್ಲೇ ಕಾಂಪೀಟ್ ಮಾಡಬೇಕಾಗತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಿಮಗೆ ಡೌಟ್ ಬರ್ತಿರತ್ತೆ, ಮೇಡಮ್ ಇವುಗಳಿಗೆಲ್ಲ ಹೆಂಗೆ ಪ್ರಿಪ್ರೇಷನ್ ಮಾಡೋದು ಅಂತ ಕೇಳ್ತಿದ್ರೆ, ನಮ್ಮ ಪರೀಕ್ಷೆ ಟೀಮಿಂದ ನಿಮಗೋಸ್ಕರ ಅಂತಲೇ ವಿಜೇತ 360 ಬ್ಯಾಚ್ನನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಡೈಲಿ ಕ್ಲಾಸಸ್ ಇರುತ್ತೆ, KCET ಕ್ವಶನ್ಸನ್ನು ಸಾಲ್ವ್ ಮಾಡ್ತೀವಿ, ಅದೇ ರೀತಿಯಾಗಿ ನೀಟ್ ಟೆಸ್ಟ್ಗಳನ್ನು ಕೊಡ್ತೀವಿ. ಅಲ್ಲದೆ ಡೈಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ, DPPಗಳನ್ನು ಕೊಡ್ತೀವಿ. ಆ್ಯಂಡ್ ದೆನ್ ಈಚ್ ಚಾಪ್ಟರ್ ಆದಮೇಲೆ ಕ್ಲಾಸ್ ಟೆಸ್ಟ್ ಇರುತ್ತೆ. KCETಲಿ ಹೇಗೆ ಚೆನ್ನಾಗಿ ರ್ಯಾಂಕನ್ನು ಸ್ಕೋರ್ ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ನೀವು ಫಸ್ಟ್ ಇಯರಲ್ಲಿದ್ದರೆ ನಿಮಗೆ ಆರಂಭ KCET ಹಾಗೂ ಆರಂಭ ನೀಟ್ ಅಂತ ಹೇಳಿಬಿಟ್ಟು ಬ್ಯಾಚ್ಗಳಿದೆ. ಸೊ ಮರೀದೆ ನಮ್ಮ ಕ್ಲಾಸ್ಗಳಿಗೆ ಜಾಯಿನ್ ಆಗಿ, ಅದೇ ರೀತಿಯಾಗಿ ಏನೇ ನಿಮಗೆ ಡೌಟ್ ಇದ್ದರೂ ಈ ಟಾಪಿಕ್ ಬಗ್ಗೆ ಅಥವಾ ಬೇರೆ ಟಾಪಿಕ್ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಎಕ್ಸ್ಪ್ಲೈನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಿಲ್ ದೇರ್ ಟೇಕ್ ಕೇರ್, ಬಾಯ್.